ಕಾಕಿಗೆ ಕಿಚ್ಚಿಟ್ಟವರ ಕೇಸ್ ವಾಪಸ್. ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆಯಾ ಕಾಂಗ್ರೆಸ್? ಶರವೇಗದ ಸರ್ಕಾರಕ್ಕೆ ತಟ್ಟಿದ ಬಿಸಿ. ಇದು ಚದುರಂಗದ ಮೊದಲ ಸ್ಟೋರಿ. ಕಿಚ್ಚಿಟ್ಟವರ ಕೇಸ್ ವಾಪಸ್. ಸರ್ಕಾರ ಎಷ್ಟು ಮಟ್ಟಿಗೆ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ನೋಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅತಿಯಾದಂತ ತುಷ್ಟೀಕರಣ, ಓಲೈಕೆ ರಾಜಕಾರಣ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹುಬ್ಬಳ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟವರ ಕೇಸನ್ನು ವಾಪಸ್ ಪಡಿತಾ ಇರುವಂಥದ್ದು ಇದು ಇನ್ನೂ ನಾನಾ ಪ್ರಕರಣಗಳಿಗೂ ಕೂಡ ಅನ್ವಯಿಸುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲ. ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ, ಪ್ರೂಫ್ ಇದೆ, ವಿಡಿಯೋ ಇದೆ. ಕಲ್ಲನ್ನ ಯಾವಂತ ತೂರ್ದ, ಗೂಂಡ ಯಾರು, ಆ ದುಷ್ಕರ್ಮಿ ಯಾರು, ಪೊಲೀಸ್ ಇಲಾಖೆಗೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವನು, ಪೊಲೀಸರಿಗೂ ಕೂಡ ಹೊಡೆದಂಥವ್ರು, ಅದಾದ್ಮೇಲೆ ಗಾಡಿಗಳನ್ನೆಲ್ಲ ನಜ್ಜುಗುಜ್ಜು ಮಾಡಿದ್ರು, ಬುಡ ಮೇಲ್ ಮಾಡಿಬಿಟ್ಟಿದ್ರು ಆ ಗಾಡಿಗಳನ್ನ. ಅಂಥವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅಂಥವ್ರಿಗೆ ಬುದ್ಧಿಯನ್ನ ಕಲಿಸಬೇಕಾಗಿರುವಂಥ ಪೊಲೀಸ್ ಇಲಾಖೆಗೆ ಸರ್ಕಾರ, ಪೊಲೀಸರಿಗೆ ಇನ್ನಷ್ಟು ನೈತಿಕತೆಯನ್ನ, ಆತ್ಮಸ್ಥೈರ್ಯವನ್ನ ತುಂಬಬೇಕಾಗಿದ್ದಂಥ ಸರ್ಕಾರ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಮುಂದೇನ್ ಕತೆ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕ್ತಾರೆ. ಕಾಂಗ್ರೆಸ್ ಸರ್ಕಾರ ಆ ರೀತಿಯಾಗಿ ನಡ್ಕೊಳ್ತಾ ಇರುವಂಥದ್ದು. ಆ ಒಂದು ಪ್ರಕರಣವನ್ನ ನೋಡ್ತಾ ಹೋಗೋಣ. ಹಳೆ ಹುಬ್ಬಳ್ಳಿ ಸ್ಟೇಷನ್ ಗಲಭೆಕೋರರ ಕೇಸನ್ನ ವಾಪಸ್ ಪಡೆಯಲಾಗ್ತಾ ಇದೆ. ಕೇಸ್ ವಾಪಸ್ ಪಡೆಯೋ ಬಗ್ಗೆ ಕೋರ್ಟ್ಗೆ ಸರ್ಕಾರದ ಪತ್ರ ಬೇರೆ. ಸರ್ಕಾರ ಶರವೇಗದ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶರವೇಗದ ನಿರ್ಧಾರ ಬೇರೆ ಇನ್ಯಾವ ಪ್ರಕರಣದಲ್ಲೂ ಕೂಡ ಇಲ್ಲ. ಶರವೇಗದ ನಿರ್ಧಾರ ಆದ್ರೆ ಮುಸ್ಲಿಂ ಅಂತ ಬಂದ್ರೆ ಸಾಕು, ಸರ್ಕಾರ ಎಷ್ಟರ ಮಟ್ಟಿಗೆ ಹೈಪರ್ ಆಕ್ಟಿವ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಅವರ ಪರವಾಗಿ ನಿಂತ್ಕೊಳ್ಳುತ್ತೆ, ಅವರ ಬೆಂಬಲಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಅಷ್ಟೆಲ್ಲ ಟೀಕೆಗೆ ಗುರಿಯಾಗಿತ್ತು. ಇಡೀ ದೇಶದಾದ್ಯಂತ ಚರ್ಚೆ ಆಗಿದ್ದಂಥ ಪ್ರಕರಣ, 2022ರಲ್ಲಿ ನಡೆದಿದ್ದಂಥ ಪ್ರಕರಣ. ಸರಿಯಾದಂಥ ಪಾಠವನ್ನ ಕಲಿಸಬೇಕು, ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸರ್ಕಾರ ಇಡ್ತಾ ಇರುವಂಥ ಹೆಜ್ಜೆಗಳಿದೆಯಲ್ಲ, ಪದೇ ಪದೇ ಇಂತಹ ಒಂದು ಪ್ರಕರಣಗಳನ್ನ ನೀವು ಮಾಡ್ಕೊಳ್ಳಿ, ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅಮಾಯಕರು ಅಂತ ಹೇಳ್ತೀವಿ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥ ರೀತಿಯಾದಂಥ ಒಂದು ಸೂಚನೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೇನು ಹುಬ್ಬಳ್ಳಿ ಗಲಭೆ ಪ್ರಕರಣ ಒಂದೇ ಅಲ್ಲ, ಒಂದು DJ ಹಳ್ಳಿ KG ಹಳ್ಳಿ ಪ್ರಕರಣ ಆಯಿತು, ಪಾದರಾಯನಪುರ ಕೇಸ್ ಆಯಿತು, ಇತ್ತೀಚೆಗಂತೂ ಉದಯಗಿರಿ ಪ್ರಕರಣವನ್ನ ಕೂಡ ನೋಡಿದ್ವಿ. ಹುಬ್ಬಳ್ಳಿ ಪ್ರಕರಣ ಅಂತೂ ದೊಡ್ಡ ಎಕ್ಸಾಂಪಲ್ ಆಗಿತ್ತು. ಅಮಾಯಕರು ಅಂತ ಹಣೆಪಟ್ಟಿ ಕಟ್ಬಿಡುತ್ತೆ ಈ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಸರ್ಕಾರ ಬಂದಂಥ ಸಂದರ್ಭದಲ್ಲಿ. ಅದನ್ನು ನಾವು ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹುಬ್ಬಳ್ಳಿ ಪ್ರಕರಣ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಏನಾಯಿತು, ಶರವೇಗದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಯನ್ನೇ ಮುಗಿಸ್ಬಿಟ್ಟಿದೆ, ಈ ಒಂದು ಕೇಸನ್ನು ವಾಪಸ್ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕಿಚ್ಚಿಟ್ಟವರ ಕೇಸ್ ಯಾವ ರೀತಿಯಾಗಿ ವಾಪಸ್ ಪಡೆದುಕೊಳ್ಳಲಾಗ್ತಾ ಇದೆ ಅಂತ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿತರ ಕೇಸನ್ನ ವಾಪಸ್ ಪಡೆಯಲಾಗ್ತಾ ಇದೆ. ಸರ್ಕಾರ ಕೋರ್ಟ್ಗೂ ಬೇರೆ ಅರ್ಜಿ ಹಾಕಿದೆ ಈ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ. ಶರವೇಗದಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸ್ತಾ ಇರುವಂತ ರಾಜ್ಯ ಸರ್ಕಾರ, ಮುಗಿಸ್ತಾ ಇರುವಂತ ಅಲ್ಲ, ಮುಗಿಸಿರುವಂತ ರಾಜ್ಯ ಸರ್ಕಾರ ಇದು. ತುಷ್ಟೀಕರಣದ ಪರಮಾವಧಿ, ಸಚಿವ ಸಂಪುಟದಲ್ಲಿ ಸಭೆ, ಕೋರ್ಟ್ಗೆ ಮನವರಿಕೆ ಎಲ್ಲವೂ ಕೂಡ ಅದರಲ್ಲೂ ಶರವೇಗ. ಸಚಿವ ಸಂಪುಟದಲ್ಲಿ ಅಂದ್ರೆ 2024 ಕಳೆದ ವರ್ಷ ಅಕ್ಟೋಬರ್ 10ನೇ ತಾರೀಕು ಸಚಿವ ಸಂಪುಟದಲ್ಲಿ ವಾಪಸ್ ಪಡೆಯುವಂತ ನಿರ್ಧಾರ ಆಗುತ್ತೆ. ಡಿಸೆಂಬರ್ 24ಕ್ಕೆ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸ್ಬಿಟ್ಟು ಈ ಕೇಸನ್ನ ವಾಪಸ್ ಪಡಿತಾ ಇದೀವಿ ಅಂತ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಕೇವಲ 2.5 ತಿಂಗಳಲ್ಲೇ ಕ್ಯಾಬಿನೆಟ್ ನಿಂದ ಕೋರ್ಟ್ ವರೆಗೂ ಕೂಡ ಆದೇಶ ಹೋಗುತ್ತೆ. ಎಷ್ಟು ಹೈಪರ್ ಆಕ್ಟಿವ್ ಅಂತ ಅದಕ್ಕೆ ಹೇಳಿದ್ರು ರಾಜ್ಯ ಸರ್ಕಾರ. ಮುಸ್ಲಿಂ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಸ್ಪೆಷಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿರ್ತಾರೆ ಅಂತ. ಸಚಿವ ಸಂಪುಟದ ನಿರ್ಧಾರದ ಬಗ್ಗೆ ಕಾನೂನು ಇಲಾಖೆ ಪರಾಮರ್ಶೆಯನ್ನ ಕೂಡ ಮಾಡಿ ಮುಗಿಸಿ ಆಗಿರುವಂಥದ್ದು. ಸಚಿವ ಸಂಪುಟದಲ್ಲಿ ಆದೇಶ ಆಗ್ತಿದ್ದ ಹಾಗೆ ಅಕ್ಟೋಬರ್ 10ನೇ ತಾರೀಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಅದರ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆದ ಬಳಿಕ ಕಾನೂನು ಇಲಾಖೆಯಿಂದ ತನಿಖಾ ತಂಡಕ್ಕೆ ಕೇಸ್ ವಾಪಸ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಕಾನೂನು ಇಲಾಖೆಯಿಂದ ತನಿಖಾ ತಂಡಕ್ಕೆ ಸೂಚನೆ ಕೂಡ ಕೊಡಲಾಗಿದೆ ಈ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ. ಸರ್ಕಾರದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ SPP ಇದಾರಲ್ಲ, ಅವರ ಮೂಲಕ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ನೀವು ವಾಪಸ್ ಪಡಿತಾ ಇದ್ದೀರಾ ಅದಕ್ಕೆ ಮಾತ್ರ ಯಾವುದೇ ಕಾರಣಗಳನ್ನ ಕೊಡಲಾಗಿಲ್ಲ. CRPC 321 ಅಡಿ ಕೇಸ್ ವಾಪಸ್ ಅನ್ನ ಪಡಿಲಿಕ್ಕೆ ಮುಂದಾಗಿರುವಂತ ಸರ್ಕಾರ. CRPC 321 ಅಡಿಯಲ್ಲಿ ಈ ಒಂದು ಕೇಸನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗಲಾಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ
ಯಾವುದೇ ಕಾರಣವನ್ನ ಕೊಟ್ಟಿಲ್ಲ. ಆದ್ರೆ ಅವರ ರೀತಿಯಲ್ಲಿ ಕಾರಣ ಕೊಡದೇ ಇರುವಂತದ್ದನ್ನು ನೋಡ್ತಾ ಇದ್ರೆ ಅಮಾಯಕರು ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಬಿಟ್ಟೆ ಇವರು ವಾಪಸ್ಸನ್ನ ಪಡೆದುಕೊಳ್ತಾ ಇರುವಂತದ್ದು. ಕೇಸ್ ವಾಪಸ್ ಪಡೆಯೋ ಬಗ್ಗೆ ಯಾವುದೇ ಕಾರಣವನ್ನ ನೀಡಿಲ್ಲ ಸರ್ಕಾರ. ಯಾವ ಕಾರಣಕ್ಕೆ ನೀವು ವಾಪಸ್ ಪಡಿತಾ ಇದ್ದೀರಾ ಅನ್ನುವಂಥದ್ದಕ್ಕೆ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಮಾತ್ರ ಯಾವುದೇ ಉತ್ತರ ಇಲ್ಲ. ಕೇಸ್ ವಾಪಸ್ ಪಡೆಯುವಂತ ಪ್ರಕ್ರಿಯೆಗೆ ಇನ್ನೊಂದೇ ಹೆಜ್ಜೆ ಇರುವಂತದ್ದು. ಕೋರ್ಟ್ ಏನಾದ್ರೂ ಓಕೆ ಅಂದಿದ್ದೆ ಆದ್ರೆ ಮುಗಿತ್ತು ಆ ಕೇಸ್ ಕಂಪ್ಲೀಟ್ಲಿ ಕ್ಲೋಸ್. ಆ ಪ್ರಕರಣ ನಡೆದಿತ್ತಾ ಇಲ್ವಾ ಅನ್ಬೇಕು ನಾವು. ಆ ರೀತಿಯಾಗಿ ಸರ್ಕಾರ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಇನ್ನಷ್ಟು ಪ್ರಕರಣಗಳಿಗೆ ರಹದಾರಿಯನ್ನ, ಹೈವೇಯನ್ನ ಮಾಡ್ಕೊಡ್ತಾ ಇರುವಂತದ್ದು. ನೀವು ಮಾಡಿದ್ ಮಾಡ್ಕೊಳ್ಳಿ, ನಿಮ್ ಸಮುದಾಯ ಮಾಡಿದ್ ಮಾಡ್ಕೊಳ್ಳಿ, ನಾವಿದೀವಿ ನಿಮ್ ಜೊತೆಗೆ ಅನ್ನುವ ರೀತಿಯಾದಂತ ಒಂದು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಹಾಗಾದ್ರೆ ಈ ಘಟನೆಯ ಟೈಮ್ ಲೈನ್ ನೋಡ್ತಾ ಹೋಗೋಣ, ಏನೇನಾಯ್ತು ಅನ್ನುವಂಥದ್ದನ್ನ. ಅಕ್ಟೋಬರ್ 10, 2024 ಅಂದ್ರೆ ಕ್ಯಾಬಿನೆಟ್ ಸಭೆ ನಡೆದಿದ್ದಂಥ ವಿಚಾರ. ಸರ್ಕಾರ ಎಷ್ಟು ಶರವೇಗದಲ್ಲಿ ನಿರ್ಧಾರವನ್ನ ಕೈಗೊಳ್ತು ಅಂತ. ಅಕ್ಟೋಬರ್ 10, 2024 ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆಯಲಿಕ್ಕೆ ಸಂಪುಟ ತೀರ್ಮಾನವನ್ನ ಕೈಗೊಳ್ಳುತ್ತೆ. ನಾಟ್ ಓನ್ಲಿ ದಿಸ್, ಈ ಒಂದು ಕೇಸ್ 43 ಕೇಸ್ಗಳನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸರ್ಕಾರದ ಅಧಿಕೃತ ಆದೇಶ ಅಕ್ಟೋಬರ್ 15, 2024 ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಧಾರದ ಬಗ್ಗೆ ಅಧಿಕೃತ ಆದೇಶವನ್ನ ಕೂಡ ಮಾಡಲಾಗುತ್ತೆ. ಅಕ್ಟೋಬರ್ 21, 2024 ಸರ್ಕಾರದ ಆದೇಶ ಪಾಲನೆಗೆ ಕಾನೂನು ಇಲಾಖೆಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಸರ್ಕಾರ ಈ ನಿರ್ಧಾರ ಮಾಡಿದೆಯಲ್ಲ ಕ್ಯಾಬಿನೆಟ್ ನಲ್ಲಿ, ಅದನ್ನ ಪಾಲನೆ ಮಾಡ್ರಪ್ಪ ಅಂತ ಸೂಚನೆಯನ್ನ ಕೊಡಲಾಗುತ್ತೆ ಕಾನೂನು ಇಲಾಖೆಗೆ. ಡಿಸೆಂಬರ್ 6, 2024 ಕೋರ್ಟ್ಗೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಮಾಹಿತಿಯನ್ನ ಕೊಡಲಾಗುತ್ತೆ. SPP ಇಂದ ಕೋರ್ಟ್ಗೆ ವಿಶೇಷ ಅಂದ್ರೆ SPP ಮಾಹಿತಿಯನ್ನ ಕೊಡ್ತಾರೆ. ಡಿಸೆಂಬರ್ 24, 2024 ಕೇಸ್ ವಾಪಸ್ ಪಡೀಲಿಕ್ಕೆ SPP ಅರ್ಜಿಯನ್ನ ಹಾಕ್ತಾರೆ. ಯಾವತ್ತು? ಡಿಸೆಂಬರ್ 24. ಅಕ್ಟೋಬರ್ 10ನೇ ತಾರೀಕು ತೀರ್ಮಾನ ಆಗುತ್ತೆ. ಡಿಸೆಂಬರ್ 24 ಎಕ್ಸಾಕ್ಟ್ಲಿ 2.5 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಮಾಡಿ ಮುಗಿಸ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ. ಸಿಟಿ ಸಿವಿಲ್ ಕೋರ್ಟ್, NIA ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ NIA ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಏಪ್ರಿಲ್ 7, 2025 ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಿರುವಂತದ್ದು ಕೋರ್ಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಈ ವಿಚಾರದಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಯುವ ವಕೀಲರ ತಂಡ ಒಂದು ಈ ಕೇಸನ್ನು ವಾಪಸ್ ಪಡೀಲಿಕ್ಕೆ ಸರ್ಕಾರ ಮುಂದಾಗ್ತಿದ್ದ ಹಾಗೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಫೆಬ್ರವರಿ ಮಿಡ್ದಲ್ಲಿ 15ನೇ ತಾರೀಕು 17ನೇ ತಾರೀಕು ಅವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಈ ಕೇಸನ್ನ ಯಾಕೆ ವಾಪಸ್ ಪಡೆಯಲಾಗ್ತಾ ಇದೆ, ಈ ಕೇಸನ್ನ ವಾಪಸ್ ಪಡೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಮಾರ್ಚ್ 17ನೇ ತಾರೀಕು ನಡೆಯಲಿದೆ. ಹಾಗೆ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹೈಕೋರ್ಟ್. ಸೊ ಹೀಗಾಗಿ 17ನೇ ತಾರೀಕು ಅಂದ್ರೆ ಮಾರ್ಚ್ 17ನೇ ತಾರೀಕು ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆದು ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ತನ್ನ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ, ಆದೇಶವನ್ನ ಪ್ರಕಟ ಮಾಡುತ್ತೆ, ಕಾದ್ ನೋಡ್ಬೇಕಾಗಿದೆ. ಇನ್ನು ಕೇಸ್ ಹಿಸ್ಟ್ರಿ ನೋಡ್ಕೊಂಬರೋಣ. ಈ ಪ್ರಕರಣ ಹೆಂಗಾಗಿತ್ತು, ಏನೇನೆಲ್ಲ ದೊಡ್ಡ ಅನಾಹುತವನ್ನ ತಂದಿಟ್ಟಿದ್ರು, ಕಾನೂನನ್ನ ಕೈಗೆತ್ಕೊಂಡಿದ್ರು ದುಷ್ಕರ್ಮಿಗಳು ಅನ್ನುವಂಥದ್ದನ್ನ. ಹಳೆ ಹುಬ್ಬಳ್ಳಿ ಬೆಂಕಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 16, 2022ರಲ್ಲಿ ಒತ್ತಿ ಉರಿದಿದ್ದಂತ ಹಳೆ ಹುಬ್ಬಳ್ಳಿ ಯಾವುದೋ ಒಬ್ಬ ಪೋಸ್ಟ್ ಆಗ್ತಾ ಅನ್ನುವ ಕಾರಣಕ್ಕೋಸ್ಕರ ಇಡೀ ಕಾನೂನನ್ನ ಕೈಗೆತ್ತಿಕೊಂಡು ಬೆಂಕಿಯನ್ನ ಹಚ್ಚಿದ್ರು. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಿಂದ ಹೊತ್ತಿದ್ದಂತ ಕಿಚ್ಚು. ಹಂಗೇನಾದ್ರೂ ಕಿಚ್ಚು ಹತ್ಕೊಳ್ಳಂಗಿದ್ರೆ ಇನ್ನೊಂದು ಸಮುದಾಯ, ನಮ್ಮ ದೇಶದ ದೊಡ್ಡ ಸಮುದಾಯ, ಇನ್ನು ಎಂತೆಂಥ ಅನಾಹುತಗಳನ್ನ ಮಾಡಬೇಕಾಗಿತ್ತು ಹೇಳಿ. ಹಂಗೆ ಪೋಸ್ಟ್ಗಳನ್ನ ನೋಡ್ಬಿಟ್ಟು ಏನಾದ್ರೂ ಅಖಾಡಕ್ಕೆ, ರಸ್ತೆಗೆ, ಬೀದಿಗೆ ಏನಾದ್ರೂ ಇಳಿಯಂಗಾಗಿದ್ರೆ, ಕಾನೂನನ್ನ ಕೈಗೆತ್ತಿಕೊಳ್ಳಂಗಿದ್ದಿದ್ರೆ ಏನೇನೆಲ್ಲ ಅನಾಹುತಗಳಾಗ್ಬಿಟ್ಟಿರೋದು. ಇವ್ರು ಮಾತ್ರ ಯಾವ ಕಾನೂನನ್ನ ಫಾಲೋ ಮಾಡೋದಿಲ್ಲ. ಆದ್ರೆ ಇವರು ಜಾತ್ಯತೀತರು ಅನ್ನುವಂತ ಹಣೆಪಟ್ಟಿಯನ್ನ ಒತ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ಕೂಡ ಮರೆಮಾಚುವಂತ ಕೆಲಸ ಮಾಡುತ್ತೆ. ಮಸೀದಿ ಮೇಲೆ ಭಗವಧ್ವಜ ಇರುವಂತ ಫೋಟೋ ವೈರಲ್ ಆಗುತ್ತೆ. ಮಸೀದಿ ಮೇಲೆ ಭಗವಧ್ವಜ ಇರುವಂತ ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಜಮಾವಣೆಗೊಳ್ತಾರೆ. ಅಲ್ಲಿ ಯಾವನೋ ಒಬ್ಬ ಮೌಲ್ವಿ ಹೋಗ್ತಾನೆ, ಭಾಷಣ ಬಿಗಿತಿದ್ದ ಹಾಗೆ ಅಲ್ಲಿದ್ದು ಬಂದಂಥವ್ರು ಎಲ್ಲರೂ ಕೂಡ ಕೈಯಲ್ಲಿ ಕಲ್ಲೆಲ್ಲ ಹಿಡ್ಕೊಂಬಂದಿದ್ರಲ್ಲ, ಅಲ್ಲಿ ಪೊಲೀಸ್ ಠಾಣೆ ಮೇಲೆ ತೂರೋದು, ಪೊಲೀಸರ ಮೇಲೆ ತೂರೋದು, ಅದಾದ್ಮೇಲೆ ಬೆಂಕಿ ಹಚ್ಚೋದು, ಅಲ್ಲಿದ್ದಂಥ ಪೊಲೀಸ್ ಗಾಡಿಗಳ ಮೇಲೂ ಕೂಡ ತೂರ್ಬಿಟ್ಟು ಅದನ್ನ ಜಖಂಗೊಳಿಸಿದ್ರು. ಕಲ್ಲು ತೂರಾಟದಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 12 ಮಂದಿಗೆ ಗಾಯ ಆಗಿರುತ್ತೆ. 12 ಮಂದಿಗೆ ಸರಿಯಾಗಿ ಹೊಡೆದಿರ್ತಾರೆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ, ಕಾಲನ್ನ ಕೈಗೆತ್ಕೊಂಡಿರ್ತಾರಲ್ಲ. ಸೊ ಹೀಗಾಗಿ 12 ಮಂದಿ ಪೊಲೀಸರಿಗೂ ಕೂಡ ಗಾಯ ಆಗಿರುತ್ತೆ. ಗಲಾಟೆ ನಿಯಂತ್ರಿಸಲಿಕ್ಕೆ ಲಾಠಿ ಪ್ರಹಾರವನ್ನ ಮಾಡಲಾಗಿತ್ತು. ಪೊಲೀಸರಿಗೆ ಇದ್ದಿದ್ದಂತ ಆಪ್ಷನ್ ಅದೊಂದೇ, ಲಾಠಿ ಪ್ರಹಾರ ಮಾಡಬೇಕಾಗಿತ್ತು. ಆ ರೀತಿಯಾಗಿ ಕಾನೂನನ್ನ ಕೈಗೆತ್ಕೊಂಡಿದ್ರು, ಎಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. MIM ಮುಖಂಡ ಆರಿಫ್ ಸೇರಿದಂತೆ ಹಲವು ಆರೋಪಿಗಳ ಬಂಧನ. ಹತ್ತತ್ರ 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಆಗಿರುತ್ತೆ, ಅರೆಸ್ಟ್ ಮಾಡಲಾಗಿರುತ್ತೆ. ಯಾವುದೇ ಪ್ರೂಫ್ ಇಲ್ದಲೇ ಅಲ್ಲ ಅರೆಸ್ಟ್ ಮಾಡಿದ್ದು, ಪ್ರತಿಯೊಂದಕ್ಕೂ ಪ್ರೂಫ್ ಇತ್ತು.
ಅಲ್ಲಿದ್ದಂಥ CCTVಗಳನ್ನ ಪರಿಶೀಲನೆ ಮಾಡ್ತಾರೆ. ಯಾವ್ಯಾವನ್ ಗುಂಡ ದುಷ್ಕರ್ಮಿಗಳು ಕಲ್ಲನ್ನ ತೂರಾಟ ಮಾಡಿದ್ರು ಅವ್ರನ್ನ ಒಬ್ಬೊಬ್ಬರನ್ನು ಹಿಡಿದು ಒಳಗಾಕಿರ್ತಾರೆ. ಅವರೆಲ್ಲರೂ ಕೂಡ ಈಗ ಅಮಾಯಕರು. ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಅವರೆಲ್ಲರೂ ಅಮಾಯಕರು. ಯಾಕೆಂದ್ರೆ ಆ ಕೇಸನ್ನ ವಾಪಸ್ ಪಡ್ಕೊಳ್ತಾ ಇದಾರಲ್ಲ, ಅದಕ್ಕೆ 150ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕಲ್ಲು ತೂರಾಟ ಮಾಡಿದ್ದೆಲ್ಲ ವಿಡಿಯೋ ಪ್ರೂಫ್ ಇದೆ ರೀ. ಹಂಗಿದ್ಮೇಲೂ ಕೂಡ ಈ ಕೇಸ್ ವಾಪಸ್ ಪಡಿತಾ ಇರುವಂಥದ್ದು ಸಾರ್ವಜನಿಕರ ತೀವ್ರ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ. UAPA ಅಡಿಯೂ ಕೂಡ ಹಲವರನ್ನ ಬಂಧನ ಮಾಡಲಾಗಿತ್ತು. ಆ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಬಂಧನ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ 35 ಆರೋಪಿಗಳಿಗೆ ಜಾಮೀನನ್ನ ಕೊಡಲಾಗಿರುತ್ತೆ. ಇಲ್ಲೆಲ್ಲ ತಿರಸ್ಕಾರ ಆದಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. 35 ಜನ ಆರೋಪಿಗಳಿಗೆ ಜಾಮೀನನ್ನ ಕೂಡ ಕೊಡಲಾಗಿತ್ತು. ಹೈಕೋರ್ಟ್ನಿಂದ 111 ಮಂದಿ ಜಾಮೀನನ್ನ ಕೊಡಲಾಗಿರುತ್ತೆ. ನೋಡಿ, 111 ಪ್ಲಸ್ 35 150ಕ್ಕೂ ಹೆಚ್ಚು ಜನ ಟೋಟಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು. ಹೈಕೋರ್ಟ್ನಿಂದಲೂ ಕೂಡ 111 ಮಂದಿಗೆ ಜಾಮೀನು ಸಿಕ್ಕಿರುತ್ತೆ. ತುಂಬಾ ದಿನಗಳ ಬಳಿಕ ಜಾಮೀನು ಸಿಕ್ಕಿರುತ್ತೆ. ಇಂತಹ ಒಂದು ಪ್ರಮುಖವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಮುಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. MLC ಆಗಿರುವಂತಹ CT ರವಿ ಇದೇ ವಿಚಾರದ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡೋಣ. ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಜನೀತಿ ದೇಶಕ್ಕೆ ಅಪಾಯಕಾರಿ. ಅದೇ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಅವ್ರ ದೇಶ ಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ, ಅವರು ಮತಾಂಧರು. ತನ್ನ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಮುಗಲಭೆ ಹಬ್ಬಿಸ್ತಕ್ಕಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಕೆಟ್ಟ ರಾಜನೀತಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವರಿಗೆ ಯಾವುದರಲ್ಲಿ ಹೊಡಿಬೇಕು? ಇವ್ರ ರಾಜನೀತಿಗೆ ಯಾವುದರಲ್ಲಿ ಹೊಡಿಬೇಕು ಹೇಳಿ? ಇದಕ್ಕೆ ಶಬ್ದಗಳಿಂದ ಕಣ್ಸೋರು ಸಾಕಾಗೋದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನು ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರು ಇಂಥ ಯೋಚನೆ ಮಾಡೋದಿಲ್ಲ. ಅಂಥದ್ದೇನಾದ್ರು ಮಾಡಿದ್ರೆ ನಾವು ರಾಜ್ಯವ್ಯಾಪಿ ಆಂದೋಲನ ಮಾಡ್ತೀವಿ. ಯಾರು ಆ ರೀತಿ ಸಮರ್ಥಿಸ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವ್ರು ಯಾರು ಇಲ್ಲಿರೋದಕ್ಕೆ ಲಾಯಕ್ಕಲ್ಲ. ಯಾವುದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನೋಡಿ, ಈ ಪ್ರಕರಣಗಳು ಅಂತ ಬಂದಾಗ ನೆಲ, ಜಲ, ಭಾಷೆ, ಈ ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೋರಾಟವನ್ನ ಮಾಡ್ತಾರೆ. ಅಂಥವ್ರನ್ನ ಒಳಗಾಗ್ತಾರೆ, ಕೇಸ್ಗಳನ್ನ ಹಾಕ್ತಾರೆ. ಈಗಲೂ ಕೂಡ ಅಲ್ದಾಡಬೇಕು ಪೊಲೀಸ್ ಠಾಣೆಗೆ, ಅಂಥವ್ರ ಕೇಸನ್ನ ವಾಪಸ್ ಪಡೆದುಕೊಳ್ಳೋದಿಲ್ಲ. ಆದರೆ ಇಂಥ ಪ್ರಕರಣಗಳನ್ನ ಮಾತ್ರ ಈಸಿಯಾಗಿ ತುಷ್ಟೀಕರಣಕ್ಕೋಸ್ಕರ, ತಮ್ಮ ಮತ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರಗಳು ನಿರ್ಧಾರ ಮಾಡ್ತವೆ. ಅಂಥದ್ದೇ ಇದೊಂದು ಪ್ರಕರಣ. ಸರ್ಕಾರ ಮಾಡ್ತಾ ಇರುವಂಥದ್ದು ಎಡವಟ್ಟು, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು. ಇನ್ನು ಸರ್ಕಾರಕ್ಕೆ ಶಾಕ್ ಎದುರಾಗುತ್ತಾ ಅಂತ ಹಳೆ ಹುಬ್ಬಳ್ಳಿ ಪ್ರಕರಣ ವಾಪಸ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥ ತುಷ್ಟೀಕರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥ ಕಾರಣಕ್ಕೋಸ್ಕರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ವಕೀಲರ ತಂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಅನ್ನ ಸಲ್ಲಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಈ ಒಂದು ಪ್ರಕರಣವನ್ನ ವಾಪಸ್ ಪಡಿತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿರುವಂಥದ್ದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡಲಾಗಿರುವಂಥದ್ದು. ಹಾಗೆ ಹೈಕೋರ್ಟ್ ಸರ್ಕಾರಕ್ಕೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಉತ್ತರಿಸಿ ಏನ್ ಹೇಳ್ತೀರಾ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಆ ಒಂದು ಒನ್ ಸೈಡೆಡ್ ಈಗ ವಾದ ಮುಗ್ದಿದೆ ಅಲ್ವಾ. ಮಾರ್ಚ್ 17ಕ್ಕೆ ಅದರ ತೀರ್ಪು ಪ್ರಕಟ ಆಗಲಿರುವಂಥದ್ದು. ಮಾರ್ಚ್ 17 ಅಂದ್ರೆ ಇನ್ನೊಂದು 10 ದಿನದಲ್ಲಿ ಹೈಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡಲಿದೆ. ಕಾದ್ ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನ. ಮಾರ್ಚ್ 17ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿರುವಂಥದ್ದು. ಆ ಸಂದರ್ಭದಲ್ಲಿ ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ನೋಡಿ, ಈ ಒಂದು ಪ್ರಕರಣ ವಾಪಸ್ ಪಡಿತಾ ಇರುವಂಥದ್ದು ಬರೀ ಇದೊಂದು ಪ್ರಕರಣದಲ್ಲಿ ಮಾತ್ರ ಸೀಮಿತ ಮಾಡಿಬಿಟ್ಟು ನೋಡುವಂಥದ್ದಲ್ಲ ನಾವು. ಯಾಕೆಂದ್ರೆ ಇದೇ ರೀತಿಯಾದಂಥ ಪ್ರಕರಣಗಳು ಇನ್ನೂ ಜಾಸ್ತಿ ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಆವಾಗಲೇ ಹೇಳಿದೆ ನಾನು, ಉದಯಗಿರಿ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಲ್ಲೂ ಕೂಡ ಈ ಬಂಡ ಸರ್ಕಾರ ಮತ್ತೆ ಅದೇ ರೀತಿಯಾದಂಥ ತೀರ್ಮಾನವನ್ನ ಮಾಡಿದ್ರೂ ಮಾಡ್ಬೋದು, ಅದೇ ಇರುವಂಥ ಆತಂಕ.
ಮತ್ತು ಒಂದ್ ಕಡೆ ಕೆಲವರಿಗೆ ಖುಷಿ, ಒಂದು ಸಮುದಾಯಕ್ಕೆ ಖುಷಿ ಇರುವಂಥದ್ದು. ಏಕೆಂದ್ರೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ನಮ್ಮ ಸರ್ಕಾರನೇ ಅಲ್ವಾ ಇರೋದು, ನಾವ್ ಏನು ಮಾಡಿದ್ರು ಕೂಡ ಇವ್ರು ನಮ್ಮನ್ನ ಬಿಡಿಸ್ಕೊಂಬರ್ತಾರೆ, ನಮ್ಮ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಧೈರ್ಯ ತುಂಬಿದಂತಾಗುತ್ತೆ. ಆದರೆ ಪೊಲೀಸರಿಗೆ ಮಾತ್ರ ನೈತಿಕ ಸ್ಥೈರ್ಯವನ್ನೇ ಕಿತ್ಕೊಂಡಂತಾಗುತ್ತೆ ಇಂಥ ನಿರ್ಧಾರಗಳು ಸರ್ಕಾರ ಮಾಡ್ತಾ ಇರುವಂಥದ್ದು.